ಆತ್ಮೀಯ ಸ್ಪರ್ಧಾರ್ಥಿಗಳೇ, ಎಲ್ಲರಿಗೂ ನಮಸ್ಕಾರ. ನಾನು ಹಸನ್ ಜಾಗೀರ್ದಾರ್, ಮ್ಯಾಥ್ಸ್ ಇನ್ ಕನ್ನಡ ಸ್ಟಡಿ ಯೂಟ್ಯೂಬ್ ಚಾನಲಿಂದ ತಮಗೆಲ್ಲರಿಗೂ ಕೂಡ ಮ್ಯಾಥ್ಸ್ ಇನ್ ಕನ್ನಡ ಸ್ಟಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಈ ಕನ್ನಡಿ ಪ್ರತಿಬಿಂಬಗಳು ಯಾವ ರೀತಿಯಾಗಿ ಬರ್ತಾವ, ಈ ಮಿರರ್ ಇಮೇಜಸ್ಗಳು ಯಾವ ರೀತಿಯಾಗಿ ಸೃಷ್ಟಿಯಾಗ್ತಾವ ಎಂಬುದನ್ನ ನಾವು ಕಲಿಯೋಣ. ಈ ಕನ್ನಡಿಯ ಪ್ರತಿಬಿಂಬದಲ್ಲಿ ಏನಾಗಿರ್ತಂದ್ರ ಆಕೃತಿಯಲ್ಲಿ ಯಾವುದೇ ರೀತಿಯಾದ ಬದಲಾವಣೆ ಆಗಿರೋದಿಲ್ಲ. ಆಕೃತಿ ಸ್ಥಿರವಾಗಿರ್ತದ. ಕೇವಲ ಎಡ ಮತ್ತು ಬಲಭಾಗಗಳು ಮಾತ್ರ ಏನಾಗಿರ್ತಾವ ಅಂದ್ರೆ ಇಲ್ಲಿ ಬದಲಾವಣೆ ಆಗ್ತವ. ಈ ಆಕೃತಿಗಳು ಯಾವ ರೀತಿಯಾಗಿ ಬದಲಾವಣೆ ಹೊಂದದ ಎಂಬುದನ್ನ ಗಮನಿಸ್ರಿ. ಒಂದು ನಾನು ಆಕೃತಿನ ತೆಗಿತೀನಿ. ಈ ಒಂದು ಆಕೃತಿ ಈ ತೆರನಾಗಿದೆ. ಈ ಒಂದು ಆಕೃತಿ ಇಲ್ಲಿ ಒಂದು ಕನ್ನಡಿ ಇದೆ ಅಂತೇಳಿ ತಿಳ್ಕೊರಿ. ಈ ಕನ್ನಡಿಯ ಮುಂದೆ ಈ ಒಂದು ಆಕೃತಿ ಯಾವ ರೀತಿಯಾಗಿರ್ತದಂದ್ರ ಆಕೃತಿ ಸ್ಥಿರ ಆಗಿರ್ತದ. ಕೇವಲ ಏನಾಗಿರ್ತದಂದ್ರ ಈ ಒಂದು ಭಾಗ ಬಲಭಾಗ ಅಂತೇಳಿ ತಿಳ್ಕೊರಿ, ಈ ಭಾಗ ಎಡಭಾಗ ಅಂತೇಳಿ ತಿಳ್ಕೊರಿ. ಆ ಒಂದು ಸಂದರ್ಭದಲ್ಲಿ ಆಕೃತಿ ಸ್ಥಿರವಾಗಿರ್ತದ. ಕೇವಲ ಎಡಭಾಗ ಏನಾಗಿರ್ತದ ಬಲಭಾಗ ಎಡಭಾಗವಾಗಿ ಬದಲಾವಣೆ ಹೊಂದದ. ಈ ಬಲಭಾಗದಲ್ಲಿ ನೋಡ್ರಿ, ಮೇಲ್ಗಡೆ ಇರೋದು ಈ ಕಡೆ ಎಡಭಾಗವಾಗಿ ಬದಲಾವಣೆ ಆಗ್ತದ. ಆಮೇಲೆ ಇಲ್ಲಿ ಎಡಭಾಗ ಈ ಕಡೆ ಇರೋದು ಈ ಬಲಭಾಗವಾಗಿ ಬದಲಾವಣೆ ಆಗ್ತೈತಿ. ಇಲ್ಲಿ ಒಂದು ಚಿಕ್ಕ ನೋಟನ್ನ ಬರ್ಕೋರಿ. ನೋಟ್ ಏನಂದ್ರ ಕನ್ನಡಿಯ ಪ್ರತಿಬಿಂಬದಲ್ಲಿ ಕನ್ನಡಿಯ ಪ್ರತಿಬಿಂಬಗಳಲ್ಲಿ ಆಕೃತಿಯು ಸ್ಥಿರವಾಗಿದ್ದು ಆಕೃತಿಯ ಎಡ ಮತ್ತು ಬಲ ಭಾಗಗಳು ಮಾತ್ರ ಬದಲಾಗುತ್ತವೆ. ಆಕೃತಿ ಏನಾಗಿರ್ತದಂದ್ರ ಸ್ಥಿರವಾಗಿರ್ತೈತಿ. ಕೇವಲ ಎಡ ಮತ್ತು ಬಲ ಭಾಗಗಳು ಅಷ್ಟೇ ಏನಾಗಿರ್ತದ ಸ್ಥಿರವಾಗಿರ್ತದ. ಹಂಗಂದ್ರೆ ಎಡಭಾಗ ಏನಾಗಿರ್ತದಂದ್ರ ಎಡಭಾಗ ಬಲಭಾಗವಾಗಿ ಪರಿವರ್ತನೆ ಆಗ್ತದ. ಆನಂತರ ಬಲಭಾಗ ಏನಾಗಿರ್ತದಂದ್ರ ಎಡಭಾಗವಾಗಿ ಬದಲಾವಣೆ ಆಗಿರ್ತದ. ಈ ರೀತಿಯಾಗಿ ಏನಾಗಿರ್ತವಂದ್ರ ಈ ಕನ್ನಡಿಯ ಪ್ರತಿಬಿಂಬಗಳು ಮೂಡ್ತವೆ. ಇನ್ನೊಂದು ಉದಾಹರಣೆನ ನೋಡ್ರಿ. ಒಂದು ಉದಾಹರಣೆಯಲ್ಲಿ ಇದೊಂದು ಏನಾಗಿರ್ತಂದ್ರ ಲಂಬಕೋನ ತ್ರಿಭುಜ ಆಗಿರ್ಲಿ, ಇಲ್ಲಿ ಲಂಬಕೋನ ಆಗಿರ್ತದ. ಈ ಒಂದು ಕನ್ನಡಿಯ ಮುಂದೆ ಈ ಆಕೃತಿನ ನಾವು ಇಟ್ಟಾಗ ಏನಾಗಿರ್ತಂದ್ರ ಆಕೃತಿ ಸ್ಥಿರವಾಗಿರ್ತದ. ಯಾವ ಕಡೆ ಏನಾಗಿರ್ತದಂದ್ರ ಲಂಬಕೋನ ಐತಿ, ಲಂಬಕೋನ ಕೆಳಗಡೆ ಐತಿ, ಲಂಬಕೋನ ಕೆಳಗಡೆನೆ ಬರ್ತದ. ಕೇವಲ ಏನಾಗಿರ್ತಂದ್ರ ಎಡ ಮತ್ತು ಬಲಭಾಗಗಳು ಮಾತ್ರ ಏನಾಗಿರ್ತವಂದ್ರ ಬದಲಾವಣೆ ಆಗಿರ್ತವ. ಇದು ಎಡಭಾಗ ಹೋಗಿ ಏನಾಗಿರ್ತದೆ ಇಲ್ಲಿ ಬಲಭಾಗ ಆಗಿರ್ತದ, ಬಲಭಾಗ ಹೋಗಿ ಎಡಭಾಗ ಆಗಿರ್ತದೆ. ಈ ರೀತಿ ಲಂಬಕೋನ ತ್ರಿಭುಜ ಏನಾಗಿರ್ತದಂದ್ರ ಕನ್ನಡಿಯಲ್ಲಿ ಕಾಣ್ತದ. ಅದೇ ರೀತಿಯಾಗಿ ಎರಡನೇ ಒಂದು ಉದಾಹರಣೆಯನ್ನ ನೋಡ್ರಿ. ಒಂದು ಗಡಿಯಾರ ಇದೆ ಅಂತೇಳಿ ಇಟ್ಕೋರಿ. ಈ ಗಡಿಯಾರದಲ್ಲಿ ಏನಾಗ್ಯದಂದ್ರ ಬೆಳಗ್ಗಿನ 9 ಗಂಟೆ ಸಮಯ ಆಗಿದೆ ಅಂತೇಳಿ ತಿಳ್ಕೊರಿ. ಇಲ್ಲಿ ಒಂದು ಕನ್ನಡಿ ಐತಿ. ಈ ಕನ್ನಡಿಯಲ್ಲಿ ಈ ಗಡಿಯಾರ ಯಾವ ರೀತಿಯಾಗಿ ಕಾಣ್ತದೆ ನೋಡ್ರಿ. ಇದು ನಿಮಿಷದ ಮುಳ್ಳಿನಲ್ಲಿ ಯಾವುದೇ ಬದಲಾವಣೆ ಆಗೋದಿಲ್ಲ. ಆದರೆ ಈ ಗಂಟೆಯ ಮುಳ್ಳು ಏನಾಗಿರ್ತಂದ್ರ ಬಲಭಾಗಕ್ಕಾದ ಈ ಒಂದು ಆಕೃತಿಯಲ್ಲಿ ಏನಾಗಿರ್ತಂದ್ರ ಎಡಭಾಗಕ್ಕ ಗಂಟೆಯ ಮುಳ್ಳು ಏನಾಗಿರ್ತಂದ್ರ ಬದಲಾವಣೆ ಆಗಿರ್ತದೆ. ಅಂದ್ರೆ ಕನ್ನಡಿಯಲ್ಲಿ ಏನಾಗಿರ್ತಂದ್ರ ಇದು ಗಡಿಯಾರದಲ್ಲಿ 3 ಗಂಟೆ ಸಮಯ ಆಗಿತ್ತಂದ್ರ ಅದನ್ನು ನಾವು ಕನ್ನಡಿಯಲ್ಲಿ ನೋಡಿದಾಗ ಏನಾಗಿರ್ತಂದ್ರ 9 ಗಂಟೆಯ ಒಂದು ಸಮಯ ತೋರಿಸ್ತೈತಿ. ಅದೇ ರೀತಿಯಾಗಿ ಇನ್ನೊಂದು ಆಕೃತಿನ ಗಮನಿಸ್ರಿ. ಈ ರೀತಿಯಾಗಿ ಒಂದು ಆಕೃತಿ ಇದೆ ಅಂತೇಳಿ ತಿಳ್ಕೊರಿ. ಇದನ್ನ ನಾವು ಕನ್ನಡಿಯ ಮುಂದೆ ಇಟ್ಟಾಗ ಯಾವ ರೀತಿಯಾಗಿ ಈ ಆಕೃತಿ ಮೂಡ್ತೈತಿ ನೋಡ್ರಿ. ಆಕೃತಿ ಹೆಂಗೈತಿಲ್ಲ, ಆಕೃತಿ ಸ್ಥಿರವಾಗಿ ಇರ್ತದ.
ಕೇವಲ ಎಡ ಮತ್ತು ಬಲಭಾಗಗಳು ಮಾತ್ರ ಬದಲಾವಣೆ ಆಗಿರ್ತದೆ. ಈ ಎಡಭಾಗ ಏನಾಗಿರ್ತದಂದ್ರ ಈ ಬಲಭಾಗ ಇಲ್ಲಿ ಎಡಭಾಗ ಆಗಿರ್ತದ, ಈ ಎಡಭಾಗ ಇಲ್ಲಿ ಏನಾಗಿರ್ತಂದ್ರ ಬದಲಾವಣೆ, ಇಲ್ಲಿ ಬಲಭಾಗಾಗಿ ಬದಲಾವಣೆ ಆಗಿರ್ತದೆ. ಇನ್ನೊಂದು, ಯಾವುದೇ ನಾವು ಆಕೃತಿಯನ್ನ ಕೊಟ್ಟಾಗ ಮೊದಲಿಗೆ ಕನ್ನಡಿಯ ಮುಂದೆ ಇಟ್ಟಾಗ ಈ ಕಡೆ ಏನು ಭಾಗ ಇರ್ತಲ್ಲ ಇಲ್ಲಿ ಮೊದಲಿಗೆ ಅದೇ ಭಾಗ ಬರ್ತೈತಿ. ಎಲ್ಲ ಆಕೃತಿಯಲ್ಲಿ ನೋಡ್ರಿ ಈ ಕಡೆ ಏನಾಗಿರ್ತಂದ್ರೆ ಈ ಒಂದು ತ್ರಿಭುಜ ಐತಿ, ತ್ರಿಭುಜದ ಕೋನ ಐತಿ, ಇಲ್ಲಿ ಕೋನನೇ ಬಂದೈತಿ. ಆಮೇಲೆ ಲಂಬ ಕೋನ ಕನ್ನಡಿಯಿಂದ ದೂರ ಐತಿ, ಇಲ್ಲಿನೂ ಕೂಡ ಕನ್ನಡಿಯಿಂದ ದೂರನೇ ಬಂದೈತಿ. ಆನಂತರ ನೋಡ್ರಿ ಇಲ್ಲಿ ನೋಡ್ರಿ ಈ ಒಂದು ಆಕೃತಿಯಲ್ಲಿ ಇಲ್ಲಿ ಒಂದು ಆಯತ ಐತಿ, ಈ ಆಯತ ಏನೈತಿ ಕನ್ನಡಿಯ ಸಮಯಕ್ಕೆ ಬಂದದ. ಆಮೇಲೆ ಎರಡನೇ ಭಾಗ ದೂರ ಐತಿ ಅಂದ್ರ ಕನ್ನಡಿ ಪ್ರತಿಬಿಂಬದಲ್ಲಿ ಕೂಡ ಎರಡನೇ ಭಾಗ ಒಂದು ದೂರ ಆಗಿರ್ತದ. ಈ ರೀತಿಯಾಗಿ ಆಕೃತಿಗಳಲ್ಲಿ ಏನದ ಸಣ್ಣ ಪುಟ್ಟ ಬದಲಾವಣೆಗಳೊಂದಿಗೆ ಆಕೃತಿ ನಮ್ಗ ಕಾಣಿಸ್ತಾ ಇರ್ತೈತಿ. ಈಗ ಇಂಗ್ಲಿಷ್ ವರ್ಣಮಾಲೆಯಲ್ಲಿ ಬರುವಂತ ಈ ಕ್ಯಾಪಿಟಲ್ ಲೆಟರ್ ಮೇಲೆ ಯಾವ ರೀತಿಯ ಈ ಕನ್ನಡಿ ಪ್ರತಿಬಿಂಬ ಮೂಡಿರ್ತದೆ ಎಂಬುದನ್ನ ಗಮನಿಸಿರಿ. ಮೊದಲನೇ ಅಕ್ಷರ ಎ ಏನಾಗಿರ್ತದಂದ್ರೆ ಎ ಯಲ್ಲಿ ಯಾವುದೇ ಬದಲಾವಣೆ ಆಗೋದಿಲ್ಲ. ಬಿ ಯಲ್ಲಿ ಎಡಭಾಗ ಬಲಭಾಗ ಮತ್ತು ಬಲಭಾಗ ಎಡಭಾಗ ಆಗಿರ್ತದ. ಸಿ ಯಲ್ಲಿ ಕೂಡ ಬದಲಾವಣೆ ಆಗಿರ್ತದ. ಅದೇ ರೀತಿಯಾಗಿ ಡಿ ಯಲ್ಲಿ ಕೂಡ ಬದಲಾವಣೆ ಆಗಿರ್ತದ. ಇ ಯಲ್ಲಿ ಕೂಡ ಏನಾಗಿರ್ತದ ಬದಲಾವಣೆ ಆಗಿರ್ತದ. ಎಫ್ ಕೂಡ ಬದಲಾವಣೆ ಆಗ್ತೈತಿ. ಜಿ ಏನಾಗಿರ್ತಂದ್ರ ಜಿ ಕೂಡ ಬದಲಾವಣೆ ಈ ರೀತಿಯಾಗಿ ಆಗ್ತೈತಿ. ಎಚ್ ನಲ್ಲಿ ಯಾವುದೇ ಬದಲಾವಣೆ ಆಗೋದಿಲ್ಲ. ಐ ನಲ್ಲಿ ಬದಲಾವಣೆ ಆಗೋದಿಲ್ಲ. ಜೆ ಏನಾಗ್ಯದ ಅಂದ್ರ ಈ ರೀತಿಯಾಗಿ ಬದಲಾವಣೆ ಆಗ್ತದ. ಕೆ ಈ ರೀತಿಯಾಗಿ ಬದಲಾವಣೆ ಆಗಿರ್ತದ. ಎಲ್ ಈ ರೀತಿಯಾಗಿ ಬದಲಾವಣೆ ಆಗ್ತದ. ಎಂ ನಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಎನ್ ನಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಓ ನಲ್ಲಿ ಕೂಡ ಬದಲಾವಣೆ ಇಲ್ಲ. ಪಿ ಏನಾಗಿರ್ತಂದ್ರೆ ಈ ರೀತಿಯಾಗಿ ಬದಲಾವಣೆ ಆಗ್ತೈತಿ. ಕ್ಯೂ ಅಲ್ಲಿ ಈ ರೀತಿಯಾಗಿ ಬದಲಾವಣೆ ಆಗ್ತೈತಿ. ಆರ್ ಈ ರೀತಿಯಾಗಿ ಬದಲಾಗ್ತೈತಿ. ಎಸ್ ನಲ್ಲಿ ಏನಾಗಿದೆ ಅಂದ್ರೆ ಈ ರೀತಿಯಾಗಿ ಬದಲಾವಣೆ ಆಗ್ತದ. ಟಿ ನಲ್ಲಿ ಯಾವ ಬದಲಾವಣೆ ಇಲ್ಲ. ಯು ನಲ್ಲಿ ಕೂಡ ಯಾವುದೇ ಬದಲಾವಣೆ ಇಲ್ಲ. ವಿ ಯಲ್ಲಿ ಕೂಡ ಯಾವುದೇ ಬದಲಾವಣೆ ಆಗೋದಿಲ್ಲ. ಆಮೇಲೆ ಡಬ್ಲ್ಯೂ ನೋಡ್ರಿ, ಡಬ್ಲ್ಯೂ ಅಲ್ಲಿ ಕೂಡ ಯಾವುದೇ ಬದಲಾವಣೆ ಇಲ್ಲ. ಎಕ್ಸ್ ಅಲ್ಲಿ ಕೂಡ ಬದಲಾವಣೆ ಇಲ್ಲ. ವಾಯ್ ಏನಾಗ್ಯದ ಅಂದ್ರೆ ಈ ರೀತಿಯಾಗಿ ಬದಲಾವಣೆ ಆಗ್ತದ. ಝಡ್ ಅನ್ನೋ ಅಕ್ಷರ ಏನಾಗ್ಯದ ಅಂದ್ರೆ ಈ ರೀತಿಯಾಗಿ ಬದಲಾವಣೆ ಆಗ್ತದೆ. ಇವು ಇಂಗ್ಲಿಷ್ ವರ್ಣಮಾಲೆಯ ಕ್ಯಾಪಿಟಲ್ ಲೆಟರ್ಸ್ಗಳು ಈ ರೀತಿಯಾಗಿ ಏನಾಗಿರ್ತಾವ ಅಂದ್ರೆ ಪ್ರತಿಯೊಂದು ಕೆಲವೊಂದು ಅಕ್ಷರಗಳು ಬದಲಾವಣೆಗೆ ಒಳಪಡ್ತಾವ, ಕೆಲವೊಂದು ಅಕ್ಷರಗಳು ಏನಾಗೋದಿಲ್ಲ ಬದಲಾವಣೆ ಆಗೋದಿಲ್ಲ. ಈಗ ಈ ಇಂಗ್ಲಿಷ್ ವರ್ಣಮಾಲೆಯ ಎರಡನೇ ಒಂದು ತರಗತಿಯ ಅಕ್ಷರಗಳು ಅಂದ್ರೆ ಸ್ಮಾಲ್ ಲೆಟರ್ ಈ ಕನ್ನಡಿಯ ಪ್ರತಿಬಿಂಬದಲ್ಲಿ ಯಾವ ರೀತಿಯಾಗಿ ಕಾಣ್ತಾವೆ ಎಂಬುದನ್ನ ನೋಡೋಣ. ಒಂದೇ ಒಂದು ಅಕ್ಷರನ ಗಮನಿಸ್ರಿ. ಒಂದೇ ಒಂದು ಅಲ್ಫಾಬೆಟ್ ಎ, ಇದು ಏನಾಗಿರ್ತಂದ್ರ ಎ ಈ ರೀತಿಯಾಗಿ ಕಾಣ್ತೈತಿ. ಬಿ ಏನಾಗಿರ್ತಂದ್ರ ಡಿ ಆಗಿ ಪರಿವರ್ತನೆ ಆಗ್ತದ. ಸಿ ಈ ರೀತಿ ಆಗ್ತದ. ಡಿ ಏನಾಗಿರ್ತಂದ್ರ ಬಿ ಆಗಿ ಕಾಣ್ತೈತಿ. ಈ ಕೂಡ ಏನಾಗಿರ್ತಂದ್ರ ಈ ರೀತಿಯಾಗಿ ಕಾಣ್ತದ. ಎಫ್ ಅಲ್ಲಿ ಸ್ವಲ್ಪ ಬದಲಾವಣೆಗಳು ಆಗ್ತವ. ಜಿ ಕೂಡ ಏನಾಗಿರ್ತಂದ್ರ ಈ ರೀತಿಯಾಗಿ ಕಾಣ್ತೈತಿ. ಜಿ ಕೂಡ ಈ ರೀತಿಯಾಗಿ ಕಾಣ್ತದ. ಎಚ್ ಅಲ್ಲಿ ಸ್ವಲ್ಪ ಏನಾಗಿರ್ತಂದ್ರ ಬದಲಾವಣೆಗಳು ಅಥವಾ ಐ ನಲ್ಲಿ ಯಾವುದೇ ಬದಲಾವಣೆಗಳು ಆಗೋದಿಲ್ಲ. ಜೆ ಅಲ್ಲಿ ಬದಲಾವಣೆ ಉಂಟಾಗ್ತೈತಿ. ಕೆ ಕೂಡ ಬದಲು ಆಗ್ತೈತಿ. ಎಲ್ ನಲ್ಲಿ ಯಾವುದೇ ಬದಲಾವಣೆಗಳು ಆಗೋದಿಲ್ಲ. ಆಮೇಲೆ ಎಮ್ ಅಲ್ಲಿ ಏನಾಗಿರ್ತಂದ್ರ ಸ್ವಲ್ಪ ಬದಲಾವಣೆ ಆಗ್ತೈತಿ. ಎನ್ ನಲ್ಲಿ ಕೂಡ ಸ್ವಲ್ಪ ಬದಲಾವಣೆ ಆಗ್ತೈತಿ. ಓನಲ್ಲಿ ಯಾವುದೇ ಒಂದು ಬದಲಾವಣೆ ಆಗೋದಿಲ್ಲ. ಆಮೇಲೆ ಪಿ ಏನಾಗಿರ್ತಂದ್ರ ಕ್ಯೂ ಆಗಿ ಬದಲಾವಣೆ ಆಗ್ತದ. ಕ್ಯೂ ಏನಾಗಿರ್ತಂದ್ರ ಪಿ ಆಗಿ ಬದಲಾವಣೆ ಆಗ್ತೈತಿ. ಆರಲ್ಲಿ ಯಾವುದೇ ಬದಲಾವಣೆಗಳು ಇಲ್ಲ. ಎಸ್ ಕೂಡ ಬದಲಾಗ್ತೈತಿ. ಟಿ ಕೂಡ ಬದಲಾಗ್ತೈತಿ. ಯು ನಲ್ಲಿ ಏನಾಗಿರ್ತಂದ್ರ ಸ್ವಲ್ಪ ಬದಲಾವಣೆ ಉಂಟಾಗ್ತೈತಿ.
ಆಮೇಲೆ ವಿ ಅಲ್ಲಿ ಬದಲಾವಣೆಗಳು ಇಲ್ಲ, ಡಬ್ಲ್ಯೂ ಅಲ್ಲಿ ಬದಲಾವಣೆಗಳು ಇಲ್ಲ, ಎಕ್ಸ್ ಕೂಡ ಸ್ವಲ್ಪ ಬದಲಾಗ್ತೈತಿ, ವಾಯ್ ಕೂಡ ಏನಾಗಿರ್ತಂದ್ರೆ ಸ್ವಲ್ಪ ಬದಲಾಗ್ತೈತಿ, ಝಡ್ ಕೂಡ ಏನಾಗಿರ್ತಂದ್ರೆ ಬದಲಾಗ್ತೈತಿ. ಈ ರೀತಿಯಾಗಿ ಈ ಇಂಗ್ಲಿಷ್ ವರ್ಣಮಾಲೆಯ ಎರಡನೇ ಅಕ್ಷರಗಳು ಕನ್ನಡಿಯ ಒಂದು ಪ್ರತಿಬಿಂಬದಲ್ಲಿ ಈ ರೀತಿಯಾಗಿ ಏನಂತಂದ್ರೆ ಕಾಣ್ತಾ ಇರ್ತಾವ. ನಾವು ಇಂಗ್ಲಿಷ್ ವರ್ಣಮಾಲೆಯ ಮೊದಲ ಅಕ್ಷರಗಳು ಯಾವ ರೀತಿಯಾಗಿ ಕನ್ನಡಿಯಲ್ಲಿ ಬದಲಾವಣೆ ಆಗ್ತವೆ, ಅದೇ ರೀತಿಯಾಗಿ ಎರಡನೇ ತರಗತಿಯ ಅಕ್ಷರಗಳು ಯಾವ ರೀತಿಯಾಗಿ ಬದಲಾವಣೆ ಆಗ್ತವೆ ಅಂತೇಳಿ ತಿಳ್ಕೊಂಡಿದ್ದೀವಿ. ಈಗ ಏನ್ ಮಾಡವಂದ್ರ ಈ ಇಂಗ್ಲಿಷ್ ವರ್ಣಮಾಲೆಯಲ್ಲಿ ಅಂಕಿಗಳು ಯಾವ ರೀತಿಯಾಗಿ, ಸಂಖ್ಯೆಗಳು ಯಾವ ರೀತಿಯಾಗಿ ಬದಲಾವಣೆ ಆಗ್ತವೆ ಎಂಬುದನ್ನು ತಿಳ್ಕೊಳ್ಳೋಣ. ಮೊದಲಿಗೆ ಗಮನಿಸ್ರಿ, ಒಂದು ಸಂಖ್ಯೆ ಜೀರೋದಲ್ಲಿ ಯಾವುದೇ ರೀತಿಯಾದ ಬದಲಾವಣೆ ಉಂಟಾಗೋದಿಲ್ಲ. ಆ ನಂತರ ಒಂದನಲ್ಲಿ ಏನಾಗಿರ್ತದಂದ್ರ ಸ್ವಲ್ಪ ಬದಲಾವಣೆ ಆಗಿರ್ತದೆ. ಯಾಕಂದ್ರೆ ಇದು ಏನಾಗಿರ್ತದಂದ್ರ ಎಡಭಾಗದಲ್ಲಿ ಇರುವುದರಿಂದ ಈ ಕಡೆ ಬಲಭಾಗದಲ್ಲಿ ಬರ್ತದ. ಆ ನಂತರ 2 ಕೂಡ ಏನಾಗಿರ್ತಂದ್ರ ಬದಲಾವಣೆ ಆಗಿರ್ತದ. 2ಕ್ಕಿಂತ ಭಾಗ ಬಲಕ್ಕೆ, ಬಲಕಿನ ಭಾಗ ಎಡಕ್ಕೆ ಬದಲಾವಣೆ ಆಗಿರ್ತದ. ಅದೇ ತರನಾಗಿ 3 ಕೂಡ ಏನಾಗಿರ್ತಂದ್ರ ಕನ್ನಡಿ ಒಂದು ಪ್ರತಿಬಿಂಬದಲ್ಲಿ ಈ ತೆರನಾಗಿ ಬದಲಾವಣೆ ಆಗ್ತದ. ಅದೇ ರೀತಿಯಾಗಿ 4 ಕೂಡ ಕನ್ನಡಿಯ ಒಂದು ಪ್ರತಿಬಿಂಬದಲ್ಲಿ ಈ ರೀತಿಯಾಗಿ ಬದಲಾವಣೆ ಆಗ್ತೈತಿ. ಆಮೇಲೆ ಸಂಖ್ಯೆ 5 ಕೂಡ ಏನಾಗಿರ್ತಂದ್ರ ಕನ್ನಡಿಯ ಪ್ರತಿಬಿಂಬದಲ್ಲಿ ಬದಲಾವಣೆ ಈ ರೀತಿಯಾಗಿ ಆಗ್ತದ. ಸಂಖ್ಯೆ 6 ಕೂಡ ಕನ್ನಡಿಯ ಒಂದು ಪ್ರತಿಬಿಂಬದಲ್ಲಿ ಈ ರೀತಿಯಾಗಿ ಬದಲಾವಣೆ ಆಗ್ತದ. 7 ಕೂಡ ಏನಾಗಿರ್ತಂದ್ರ ಬದಲಾವಣೆ ಆಗ್ತೈತಿ. 7 ಏನಾಗ್ಯದಂದ್ರ ಈ ರೀತಿಯಾಗಿ ಬದಲಾವಣೆ ಆಗ್ತೈತೆ. ಆನಂತರ 8 ಸಂಖ್ಯೆಯಲ್ಲಿ ಯಾವುದೇ ಒಂದು ಬದಲಾವಣೆ ಆಗೋದಿಲ್ಲ. ಆನಂತರ 9 ಕೂಡ ಏನಾಗಿರ್ತಂದ್ರ ಬದಲಾವಣೆ ಆಗ್ತೈತಿ. 9 ಯಾವ ರೀತಿಯಾಗಿ ಬದಲಾವಣೆ ಆಗ್ತಂದ್ರ 9 ಏನಾಗಿರ್ತಂದ್ರ ಈ ರೀತಿಯಾಗಿ ಬದಲಾವಣೆ ಆಗ್ತೈತಿ. ಈ ರೀತಿಯಾಗಿ 0 ಇಂದ 9ರವರೆಗಿನ ಪ್ರತಿಯೊಂದು ಸಂಖ್ಯೆಗಳು ಕೂಡ ಏನಾಗಿರ್ತಂದ್ರ ಕನ್ನಡಿಯಲ್ಲಿ ಅಲ್ಪ ಸ್ವಲ್ಪ ಬದಲಾವಣೆಗಳೊಂದಿಗೆ ಈ ತೆರನಾಗಿ ಕಾಣ್ತವೆ. ಈಗ ಕೆಲವೊಂದು ಶಬ್ದಗಳು ಈ ಒಂದು ಕನ್ನಡಿಯ ಪ್ರತಿಬಿಂಬದಲ್ಲಿ ಯಾವ ತೆರನಾಗಿ ಕಾಣ್ತವೆ ಎಂಬುದನ್ನ ಗಮನಿಸ್ರಿ. ಮೊದಲನೇ ಒಂದು ಉದಾಹರಣೆಯನ್ನ ನೋಡ್ರಿ. ಆಪಲ್ ಅನ್ನೋ ಒಂದು ಶಬ್ದ ಏನಾಗಿರ್ತಂದ್ರ ಕನ್ನಡಿಯಲ್ಲಿ ಯಾವ ತೆರನಾಗಿ ಕಾಣ್ತವೆ ಎಂಬುದನ್ನು ನೋಡ್ರಿ. ಇಲ್ಲಿ ಆಪಲ್ ಇದೆ, ಇಲ್ಲಿ ಮೊದಲಿಗೆ ಏನಾಗಿರ್ತಂದ್ರ ಈ ಕಾಣ್ತೈತಿ ಈ ತೆರನಾಗಿ. ಆನಂತರ ಎಲ್ಲ ಈ ತೆರನಾಗಿ ಕಾಣ್ತದ. ಆನಂತರ ಏನಾಗಿರ್ತದಂದ್ರ ಪಿ ಕಾಣ್ತೈತಿ, ಮತ್ತೆ ಏನಾಗಿರ್ತಂದ್ರ ಪಿ ಕಾಣ್ತದ, ಆನಂತರ ಎ ಕಾಣ್ತದ. ಆಪಲ್ ಅನ್ನೋ ಒಂದು ಶಬ್ದ ಕನ್ನಡಿಯ ಒಂದು ಪ್ರತಿಬಿಂಬದಲ್ಲಿ ಈ ತೆರನಾಗಿ ಕಾಣ್ತೈತಿ. ಆನಂತರ ಎರಡನೇ ಒಂದು ಉದಾಹರಣೆಯನ್ನು ಗಮನಿಸ್ರಿ. ಮ್ಯಾಂಗೋ ಅನ್ನುವ ಶಬ್ದ ಈ ಒಂದು ಕನ್ನಡಿಯ ಪ್ರತಿಬಿಂಬದಲ್ಲಿ ಯಾವ ರೀತಿಯಾಗಿ ಕಾಣ್ತದ. ಮ್ಯಾಂಗೋ ಕೊನೆಯಲ್ಲಿ ಓ ಇರೋದ್ರಿಂದ ಓ ಇಲ್ಲಿ ಮೊದಲಿಗೆ ಕಾಣ್ತೈತಿ. ಆನಂತರ ಏನಾಗ್ಯದಂದ್ರ ಜಿ ಕಾಣ್ತೈತಿ. ಆನಂತರ ಎ, ಆನಂತರ ಎಂ, ಈ ಎರಡನೇ ಒಂದು ಉದಾಹರಣೆಯನ್ನ ಗಮನಿಸ್ರಿ. ಮ್ಯಾಂಗೋ ಅನ್ನುವ ಒಂದು ಶಬ್ದ ಕನ್ನಡಿಯಲ್ಲಿ ಯಾವ ತೆರನಾಗಿ ಕಾಣ್ತದ. ಇಲ್ಲಿ ಮ್ಯಾಂಗೋ ಕೊನೆಯಲ್ಲಿ ಓ ಇರೋದ್ರಿಂದ ಇಲ್ಲಿ ಓ ಮೊದಲಿಗೆ ಕಾಣ್ತೈತಿ. ಆನಂತರ ಏನು ಜಿ ಕಾಣ್ತದ. ಆನಂತರ ಎನ್ ಕಾಣ್ತದ. ಆನಂತರ ಎ, ಆನಂತರ ಎಂ. ಈ ಮ್ಯಾಂಗೋ ಅನ್ನೋ ಒಂದು ಶಬ್ದ ಕನ್ನಡಿಯಲ್ಲಿ ಈ ತೆರನಾಗಿ ಕಾಣ್ತದ. ಅನಂತರ ಮೂರನೇ ಒಂದು ಉದಾಹರಣೆಯನ್ನು ಗಮನಿಸ್ರಿ. ಮೂರನೇ ಒಂದು ಉದಾಹರಣೆ ಐಸ್ ಕ್ರೀಮ್. ಐಸ್ ಕ್ರೀಮ್ ಅನ್ನುವ ಒಂದು ಶಬ್ದ ಕನ್ನಡಿಯಲ್ಲಿ ಯಾವ ತೆರನಾಗಿ ಕಾಣ್ತದ ಅಂದ್ರ ಐಸ್ ಕ್ರೀಮ್ನ ಕೊನೆಯಲ್ಲಿ ಎಂ ಇರೋದ್ರಿಂದ ಇಲ್ಲಿ ಎಂ ಮೊದಲಿಗೆ ಕಾಣ್ತದ. ಆನಂತರ ಎ, ಆನಂತರ ಇ, ಆನಂತರ ಆರ್, ಆನಂತರ ಸಿ, ಆನಂತರ ಮತ್ತೆ ಇ, ಆನಂತರ ಸಿ, ಆನಂತರ ಐ.
ಐಸ್ ಕ್ರೀಮ್ ಕನ್ನಡಿ ಒಂದು ಪ್ರತಿಬಿಂಬದಲ್ಲಿ ಈ ರೀತಿಯಾಗಿ ಕಾಣ್ತಾ ಇರ್ತದ. ಈ ಮೂರು ಒಂದು ಉದಾಹರಣೆಯನ್ನು ಗಮನಿಸ್ರಿ. ಮೂರು ಕೊನೆಯ ಒಂದು ಅಕ್ಷರಗಳು ಇಲ್ಲಿ ಏನಾಗಿರ್ತಂದ್ರ ಮೊದಲಿಗೆ ಕಾಣತಿರ್ತಾವ. ಈ ಆನಂತರ ಇಲ್ಲಿ ಮೊದಲಿನ ಅಕ್ಷರಗಳು ಈ ಉತ್ತರ ಒಂದು ಪ್ರತಿಬಿಂಬದಲ್ಲಿ ಕೊನೆಯಲ್ಲಿ ಕಾಣ್ತಾ ಇರ್ತಾವ. ಅದೇ ತರನಾಗಿ ನಾಲ್ಕನೇ ಒಂದು ಉದಾಹರಣೆಯನ್ನು ಗಮನಿಸ್ರಿ. GST ಈ ಒಂದು ಶಬ್ದ ಏನಾಗಿರ್ತಂದ್ರ ಕನ್ನಡ ಪ್ರತಿಬಿಂಬದಲ್ಲಿ ಯಾವ ತೆರನಾಗಿ ಮೂಡ್ತದ ನೋಡ್ರಿ. ಮೊದ್ಲಿಗೆ ಏನಾಗಿರ್ತಂದ್ರ ಮೊದ್ಲಿಗೆ ಈ ಅಕ್ಷರದಲ್ಲಿ ಟಿ ಇರೋದ್ರಿಂದ ಇಲ್ಲಿ ಟಿ ಮೊದಲು ಕಾಣ್ತದ, ನಂತರ ಎಸ್ ಕಾಣ್ತದ, ಆನಂತರ ಏನಾಗಿರ್ತದಂದ್ರ ಜಿ ಅನ್ನುವ ಒಂದು ಶಬ್ದ ಕಾಣಿಸ್ತೈತಿ. ಈ ರೀತಿಯಾಗಿ ಕನ್ನಡಿಯಲ್ಲಿ GST ಕಾಣಿಸ್ತದ. ಮತ್ತು ಅದೇ ತೆರನಾಗಿ ಐದನೇ ಒಂದು ಉದಾಹರಣೆಯನ್ನು ಗಮನಿಸ್ರಿ. ಪೊಲೀಸ್ ಅನ್ನುವ ಒಂದು ಶಬ್ದ ಕನ್ನಡಿಯಲ್ಲಿ ಯಾವ ರೀತಿಯಾಗಿ ಕಾಣಿಸ್ತದ. ಪೊಲೀಸ ನ ಕೊನೆಯಲ್ಲಿ ಈ ಇರೋದ್ರಿಂದ ಇಲ್ಲಿ ಈ ಮೊದಲಿಗೆ ಕಾಣ್ತದ, ಆನಂತರ ಸಿ, ಆನಂತರ ಐ, ಆನಂತರ ಎಲ್, ಆನಂತರ ಓ, ಆನಂತರ ಏನಾಗಿರ್ತಂದ್ರ ಪಿ ಕಾಣ್ತಾ ಇರ್ತದ. ಈ ಒಂದು ಶಬ್ದಗಳು ಏನಾಗಿರ್ತಾವಂದ್ರ ಈ ತೆರನಾಗಿ ಕಾಣ್ತಾ ಇರ್ತಾವ. ಎಲ್ಲ ಪ್ರತಿಯೊಂದು ಶಬ್ದಗಳನ್ನ ಗಮನಿಸಿರಿ. ಆ್ಯಪಲ್ ಆಗಿರ್ಬೋದು, ಮ್ಯಾಂಗೋ, ಐಸ್ ಕ್ರೀಮ್, GST, ಪೊಲೀಸ್ ಎಲ್ಲ ಶಬ್ದಗಳನ್ನ ಗಮನಿಸಿದಾಗ ಇಲ್ಲಿ ನಮ್ಗೆ ಒಂದು ಅಂಶ ಏನ್ ಕಂಡು ಬರ್ತದಂದ್ರ ಈ ಇಲ್ಲಿ ಇರುವ ಒಂದು ಎಡಭಾಗ ಏನಾಗಿರ್ತಂದ್ರ ಇಲ್ಲಿ ಬಲಭಾಗವಾಗಿ ಪರಿವರ್ತನೆ ಆಗಿರ್ತ. ಇಲ್ಲಿ ಇರುವ ಬಲಭಾಗ ಏನಾಗಿರ್ತಂದ್ರ ಉತ್ತರದಲ್ಲಿ ಎಡಭಾಗ ಆಗಿ ಪರಿವರ್ತನೆ ಆಗುವುದನ್ನ ನಾವು ಕಾಣ್ತೀವಿ. ಆನಂತರ ಈ ಆರನೇ ಒಂದು ಉದಾಹರಣೆಯನ್ನ ಗಮನಿಸ್ರಿ. ಆರನೇ ಒಂದು ಉದಾಹರಣೆ ಕನ್ನಡಿಯ ಪ್ರತಿಬಿಂಬದಲ್ಲಿ ಯಾವ ರೀತಿಯಾಗಿ ಕಾಣ್ತದ ನೋಡ್ರಿ. ಆರನೇ ಒಂದು ಶಬ್ದ ಇದೆ ಇಮೇಜ್. ಈ ಇಮೇಜ್ ಅನ್ನ ನಾವು ಕನ್ನಡಿಯಲ್ಲಿ ನೋಡಿದಾಗ ಯಾವ ರೀತಿಯಾಗಿ ಕಾಣ್ತದಂದ್ರ ಮೊದಲಿಗೆ ಇಮೇಜ್ ನ ಕೊನೆಯಲ್ಲಿ ಜಿ ಇರೋದ್ರಿಂದ ಜಿ ಏನಾಗಿರ್ತಂದ್ರ ಮೊದಲಿಗೆ ಈ ಇರೋದ್ರಿಂದ ಈ ಏನಾಗಿರ್ತಂದ್ರ ಮೊದಲಿಗೆ ಕಾಣ್ತದ. ಅಂದ್ರೆ ಎಡಭಾಗ ಏನಾಗಿರ್ತಂದ್ರ ಬಲಭಾಗ ಕಾಣ್ತದ. ಆನಂತರ ಜಿ, ಆನಂತರ ಎ, ಆನಂತರ ಎಂ, ಆನಂತರ ಐ. ಈ ಇಮೇಜ್ ಎನ್ನುವ ಶಬ್ದ ಕನ್ನಡಿಯಲ್ಲಿ ನೋಡಿದಾಗ ಏನಾಗಿರುತ್ತಂದ್ರ ಈ ಒಂದು ತೆರನಾಗಿ ಕಾಣ್ತಾ ಇರ್ತದೆ. ಆನಂತರ ಏಳನೇ ಒಂದು ಉದಾಹರಣೆಯನ್ನು ಗಮನಿಸಿ. ಏಳನೇ ಉದಾಹರಣೆ CET ಎಂಬ ಒಂದು ಪದ ಕನ್ನಡದಲ್ಲಿ CET ಎಂಬ ಒಂದು ಪದ ಏನಾಗಿರ್ತಂದ್ರ ಈ ಮಿರರ್ ಇಮೇಜ್ ಕನ್ನಡಿಯ ಪ್ರತಿಬಿಂಬದಲ್ಲಿ ಯಾವ ರೀತಿಯಾಗಿ ಕಾಣ್ತದ ನೋಡ್ರಿ. ಟಿ ಈ ರೀತಿಯಾಗಿ ಕಾಣ್ತದ, ಈ ರೀತಿಯಾಗಿ ಕಾಣಿಸ್ತೈತಿ, ಸಿ ಈ ರೀತಿಯಾಗಿ ಕಾಣ್ತದ. ಈ CET ಅನ್ನೋ ಒಂದು ಪದವನ್ನ ಕನ್ನಡಿಯ ಪ್ರತಿಬಿಂಬದಲ್ಲಿ ಈ ರೀತಿಯಾಗಿ ಕಾಣ್ತದೆ. ಅದೇ ತೆರನಾಗಿ 8ನೇ ಒಂದು ಉದಾಹರಣೆಯನ್ನು ನೋಡ್ರಿ. ಮಿರರ್ ಎಂಬುವ ಒಂದು ಪದ ಕನ್ನಡಿಯಲ್ಲಿ ಯಾವ ರೀತಿಯಾಗಿ ಕಾಣ್ತದ ಅಂದ್ರ ಈ ಮಿರರ್ನ ಆರ್ನಲ್ಲಿ ಕೊನೆ ಇರೋದ್ರಿಂದ ಆರ್ ಇಲ್ಲಿ ಮೊದಲಿಗೆ ಕಾಣ್ತದ, ಆನಂತರ ಓ, ಆನಂತರ ಮತ್ತೆ ಆರ್, ಆನಂತರ ಮತ್ತೆ ಆರ್, ಆನಂತರ ಐ, ಆನಂತರ ಎಂ. ಮಿರರ್ ಅನ್ನೋ ಒಂದು ಪದ ಕನ್ನಡಿಯಲ್ಲಿ ನೋಡಿದಾಗ ಈ ರೀತಿಯಾಗಿ ಕಾಣ್ತದೆ. ಅದೇ ರೀತಿಯಾಗಿ ಈ ಟೇಬಲ್ ಅನ್ನುವ ಒಂದು ಪದ ನೋಡ್ರಿ. ಮೊದಲಿಗೆ ಏನಾಗಿರ್ತಂದ್ರ ಈ ಕಾಣಿಸ್ತೈತಿ, ಆನಂತರ ಎಲ್, ಆನಂತರ ಬಿ, ಬಿ ಏನಾಗ್ಯದ ಅಂದ್ರ ಬಿ ಆಗಿ ಕಾಣ್ತದ, ಆನಂತರ ಎ ಏನಾಗ್ಯದ ಈ ಥರನಾಗಿ ಕಾಣ್ತದ, ಆನಂತರ ಟಿ. ಟೇಬಲ್ ಅನ್ನೋ ಒಂದು ಪದವನ್ನ ಕನ್ನಡಿಯಲ್ಲಿ ನೋಡಿದಾಗ ಈ ರೀತಿಯಾಗಿ ಕಾಣಿಸ್ತೈತಿ. ಆಮೇಲೆ ಸ್ಕೂಲ್ ಅನ್ನೋ ಒಂದು ಪದ ಯಾವ ರೀತಿಯಾಗಿ ಕಾಣುತ್ತೆ ನೋಡ್ರಿ. ಮೊದಲಿಗೆ ಎಲ್, ಆನಂತರ ಓ, ಆನಂತರ ಮತ್ತೆ ಓ, ಆನಂತರ ಎಚ್, ಆನಂತರ ಸಿ, ಆನಂತರ ಎಸ್, ಈ ಎಸ್ ಈ ರೀತಿಯಾಗಿ ಕಾಣ್ತದೆ. ಈ ಎಲ್ಲ ಒಂದು ಪದಗಳನ್ನ ತಾವು ಗಮನಿಸ್ರಿ. ಈ ಪದದ ಏನಾಗಿರ್ತಂದ್ರ ಕೊನೆಯಿಂದ ಇಲ್ಲಿ ಮಿರರ್ ಇಮೇಜ್ ಇಂದ ಅಕ್ಷರಗಳು ಸ್ಟಾರ್ಟ್ ಅಥವಾ
ಈ ಪದದ ಕೊನೆಯಿಂದ ಈ ಕಡೆಗೆ ಏನಾಗಿರ್ತಾವಂದ್ರ ಅಕ್ಷರಗಳು ಕಾಣಿಸ್ಲಿಕ್ಕೆ ಸ್ಟಾರ್ಟ್ ಆಗ್ತಾವ. ಅಂದ್ರೆ ಬಲಭಾಗದಿಂದ ಎಡಭಾಗದ ಕಡೆಗೆ ಏನಾಗಿರ್ತಾವಂದ್ರ ಅಕ್ಷರಗಳು ಕನ್ನಡಿಯಲ್ಲಿ ಕಾಣ್ತಾ ಇರ್ತವೆ.